ವಂದೇ ಶಂಭು ಮಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕ ವನ್ನಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ಹೃದಯಂ ವಂದೇ ಶಿವಂ ಶಂಕರಂ. ಮಾಘ ಮಾಸದ ಕೃಷ್ಣಪಕ್ಷದ ಮಹಾಶಿವರಾತ್ರಿಯ ವಿಶೇಷವಾದ ದಿನ. ಈ ಒಂದು ವಿಶೇಷವಾದ ದಿನದಲ್ಲಿ ಶಿವರಾತ್ರಿ, ನವರಾತ್ರಿ. ಈ ನವರಾತ್ರಿ ಎನ್ನುವುದು ದೇವಿಯ 9 ರಾತ್ರಿಗಳ ವಿಶೇಷವಾಗಿ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ 10ನೇ ದಿನ ವಿಜಯೋತ್ಸವವನ್ನು ಕೊಂಡಾಡೋದು ನವರಾತ್ರಿ. ಒಂದೇ ರಾತ್ರಿಯಲ್ಲಿ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕಲ್ಮಶಗಳನ್ನು ತೊಡೆದುಹಾಕಿ ಏಕಾಗ್ರತೆಯಿಂದ ಶಿವಧ್ಯಾನವನ್ನು. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಮಾಡಿ ಮೋಕ್ಷ ಪಡೆಯೋದು ಶಿವರಾತ್ರಿ. ಅಂತಹ ಒಂದು ಶಿವರಾತ್ರಿಯ ವಿಶೇಷವಾದ ದಿನದಲ್ಲಿ ಈಶ್ವರನ ದರ್ಶನ ಮಾಡೋದು ಬಹಳ ಪುಣ್ಯ ವಿಶೇಷ. ಈ ಒಂದು ಶಿವಾಲಯದ ಪರಿಸರದಲ್ಲಿ ಓಂ ನಮಃ ಶಿವಾಯ ಅನ್ನೋ ಮಂತ್ರ ಜಪವನ್ನು ಮಾಡ್ತಾ, ಅಭಿಷೇಕ ಪ್ರಿಯೋ ಶಿವ ಅಲಂಕಾರ ಪ್ರಿಯೋ ವಿಷ್ಣು, ಅದೇ ರೀತಿ ಆ ಸ್ವಾಮಿಗೆ ಅಭಿಷೇಕ ಆಗ್ತಾ ಇರುವಂಥ ದರ್ಶನವನ್ನು ಮಾಡಿ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ದರ್ಶನ ಮಾಡಿ ಬರುವಂತಹ ಭಕ್ತರ ದರ್ಶನವನ್ನು, ದರ್ಶನಕ್ಕೆ ಬರುವಂತಹ ಭಕ್ತರ ದರ್ಶನವನ್ನು ಎರಡನ್ನೂ ಮಾಡಿ ಜಾಗರಣೆ ಮಾಡಿದ್ರೆ ಈ ಒಂದು ಶಿವರಾತ್ರಿಯ ಮಹಾವಿಶೇಷ. ಶಿವರಾತ್ರಿ ಹಬ್ಬದ ದಿನ ಹೆಣ್ಣು ಮಕ್ಕಳು ವಿಶೇಷವಾಗಿ ಉಪವಾಸ ಮಾಡಿ ಜಾಗರಣೆ ಮಾಡ್ತಾರಲ್ಲ, ಯಾಕೆ ಗುರುಗಳೇ? ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ನೀವಾಗಿ ಕೆದಕಿದ್ರೆ ಭಾಳ ಒಳ್ಳೆಯ ಪ್ರಶ್ನೆ. ಈ ಹಬ್ಬ ಹರಿದಿನಗಳಲ್ಲಿ ಒಂದು ನಮ್ಮ ಹಿಂದೂ ಸಂಸ್ಕೃತಿ ಏನು ಹೇಳುತ್ತೆ, ಕೈ ತುಂಬ ಬಳೆ, ಹಣೆ ತುಂಬ ಕುಂಕುಮ, ತಲೆ ತುಂಬ ಹೂವು, ಮೈ ತುಂಬ ಸೆರಗು. ಇದು ಹೆಣ್ಣು ಮಕ್ಕಳ ಒಂದು ವಿಶೇಷ. ಈಗಿನ ಹೆಣ್ಮಕ್ಳುಗಳಲ್ಲಿ ಕೈಯಲ್ಲಿ ಬಳೆ ಇರಲ್ಲ, ಹಣೆಯಲ್ಲಿ ಕುಂಕುಮ ಇರಲ್ಲ. ಅಲ್ಲೆಲ್ಲೋ ಪಾರ್ಕ್ಗೋ ಪಿಕ್ಚರ್ಗೋ ಹೋಗೋರು ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಬಂದರೆ ಯಾವ ದೇವರು ಇವ್ರಿಗೆ ಒಳ್ಳೇದು ಮಾಡ್ತಾನೆ? ಖಂಡಿತ ಮಾಡಲ್ಲ. ಯಾಕೆಂದರೆ ತಪ್ಪು ನಮ್ಮದೇ, ಸ್ವಯಂಕೃತ ಅಪರಾಧ ಅಂತ ಹೇಳ್ತಾರೆ ಇದನ್ನು. ಅದಕ್ಕೆ ಹಬ್ಬ ಹರಿದಿನಗಳಲ್ಲಿ ನಾವು ಉಡುಗೆ ತೊಡುಗೆಗಳನ್ನು ಸಾಂಸ್ಕೃತಿಕವಾಗಿ ಉಟ್ಕೊಂಡು ಪೂಜೆ ಪುನಸ್ಕಾರವನ್ನು ಮಾಡಿದಾಗ ಎಲ್ಲೋ ಹೋಗಿ ಬಂದಂತಹ ತಂದೆ ಮಗಳ ಒಂದು ವಿಶೇಷವಾದ ಅಲಂಕಾರವನ್ನು ಮಾಡಿ ಈಕೆನೇ ಸ್ವರ್ಣಗೌರಿ, ಈಕೆನೇ ಲಕ್ಷ್ಮಿ ಅನ್ನೋ ಭಾವನೆ ಮನಸ್ಸಿನಲ್ಲಿ ಉಟ್ಬೇಕು. ಅದು ನಾವೆಲ್ಲೋ ಪರದೇಶಿಗಳ ಥರ ನಾವು ಮನೇಲಿ ಹಬ್ಬ ಹರಿದಿನ ಮಾಡಿದ್ರೆ ನಿಜವಾಗ್ಲೂ ಹಬ್ಬದ ಪುಣ್ಯ ಅವ್ರಿಗೂ ಸೇರಲ್ಲ, ಆ ದೇವರ ಹತ್ರ ಇವ್ರ ಪುಷ್ಪ ಹೋಗಲ್ಲ. ಆ ರೀತಿಯಾಗಿ ಶಿವರಾತ್ರಿ ದಿನಗಳಲ್ಲಿ ನಾವು ಸುಸಂಸ್ಕೃತವಾಗಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪಡೆದು ಬಂದಿರೋವಂಥ ಅನಾದಿ ಕಾಲದಿಂದ ಋಷಿಮುನಿಯವರ ಕಾಲದಿಂದ ಏನು ಬಂದಿದೆ ಅದನ್ನು ಇಟ್ಕೊಂಡು ನಾವು ಶಿವಾಲಯಗಳಲ್ಲಿ ಬರೋರನ್ನ ಹೋಗೋರನ್ನ ದರ್ಶನ ಮಾಡಿ ಅವ್ರಿಗೇನೇನು ಪುಣ್ಯ ಸಾಧ್ವಿಗಳನ್ನು ದೇವರಲ್ಲಿ ಕೇಳಿರ್ತಾರೆ ಅವೆಲ್ಲ ನಾವು ಯಾವುದೂ ಕೇಳೋದು ಬೇಡ. ನಮ್ಮನ್ನು ನೋಡಿದ ತಕ್ಷಣ ಅವರೇ ಮಗು ಬಂದಿದೆ ನೋಡಿ, ದರ್ಶನ ಮಾಡ್ತಾಯಿದೆ. ಈಗ ಗಂಡಸರು ಗಂಟೆ ಹೊಡೆದ್ರೆ ದೇವ್ರು ಎದ್ದೇಳ್ತಾರೆ ಅಂತ ಎಲ್ಲ ದೇವಸ್ಥಾನದಲ್ಲೂ ದೊಡ್ಡ ದೊಡ್ಡ ಗಂಟೆ ನಾಟಿದ್ದಾರೆ. ಎಲ್ಲರೂ ಬರ್ತಾರೆ, ಡಣ ಡಣ ಅಂತ ಹೊಡಿತಾರೆ. ಗಂಟೆ ಹೊಡೆಯೋ ಅರ್ಥ ಏನು ಹೊಡೆದವನಿಗೂ ಗೊತ್ತಿಲ್ಲ, ಗಂಟೆ ಹೊಡೆಸ್ಕೊಳ್ಳೋ ಅದಕ್ಕೂ ಗೊತ್ತಿಲ್ಲ. ಆ ರೀತಿಯಾಗಿ ಹೆಣ್ಣು ಮಕ್ಕಳು 2 ಬಳೆ ಹಾಕಿದರೆ ಒಂದು ಬಳೆ ಮತ್ತೊಂದು ಬಳೆಯನ್ನು ಮುಟ್ಟಿದಾಗ ಗಂಟೆಯ ನಿನಾದಕ್ಕಿಂತ ಬಳೆಯ ಶಬ್ದ ಬೇಗ ದೇವರಲ್ಲಿ ಕೇಳಿಸುತ್ತೆ. ತಕ್ಷಣ ದೇವರು ಪ್ರತ್ಯಕ್ಷ ಆಗಿ ಮಗು ಏನೋ ಕೇಳ್ತಾ ಇದೆ, ಬೇಗ ತಥಾಸ್ತು ಅನ್ಬೇಕು ಅನ್ನೋ ಭಾವನೆ ಆ ದೇವ್ರಿಗೆ ಬರುತ್ತೆ. ಆ ರೀತಿಯಾಗಿ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ವ್ರತಗಳನ್ನು ಮಾಡುವಾಗ ಆ ರೀತಿಯಾಗಿ ಪೂಜೆಗಳನ್ನು ಮಾಡಿದ್ರೆ ಮುಂದೆ ನಿಮಗೆ ಆ ಸೌಮಂಗಲ್ಯ ಸಿಗುತ್ತೆ. ಯಾವ ರೀತಿ ನೀವು ವಿಧವಾ ರೂಪದಲ್ಲಿ ಬಂದು ದೇವರುಗಳನ್ನು ದರ್ಶನ ಮಾಡಿದ್ರೆ ದೇವರು ತಥಾಸ್ತು ಅಂತಾರೆ. ಯಾಕೆಂದ್ರೆ ದರ್ಶನ ಲಂಚ ಕೊಟ್ಟಿದ್ದೀವಲ್ಲ, ಕೆಲಸ ಆಗಬೇಕು. ಆಗ ತಥಾಸ್ತು ಅಂದ್ಬಿಟ್ರೆ ನಿಮ್ಮ ಜೀವನ ಪೂರ್ತಿ ಇದೇ ಉಳ್ಕೊಳ್ಳುತ್ತೆ, ಬೇಕಾದು ಬೇಡ. ಆದ್ದರಿಂದ ಹೆಣ್ಣುಮಕ್ಕಳುಗಳು ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿದ್ದು ಆ ನಮಃ ಶಿವಾಯ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಆ ಮಂತ್ರದ ಹಿಂದೆ 4 ಗಂಟೆಗಳ ಕಾಲ ಉಪನ್ಯಾಸವನ್ನು ಕೊಡ್ಬೋದು. ಅಷ್ಟು ವಿಶೇಷವಾಗಿದೆ. ಸರ್ವಮಂಗಳ, ಎಲ್ಲವೂ ಮಂಗಳಕರವಾಗಿರಬೇಕು, ನನ್ನ ಜೀವನವು ಮಂಗಳಕರವಾಗಿ ನಡಿಬೇಕು ಅನ್ನೋ ಉದ್ದೇಶನೇ ಹೆಣ್ಣು ಮಕ್ಕಳುಗಳು ಇಂಥ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಬಂದು ಆ ದೇವಿಯನ್ನು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಲೂ ಸರ್ವ ಮಂಗಳವು ದೊರಕುತ್ತೆ. ಅದು ಈ ಶಿವರಾತ್ರಿಗಳಲ್ಲಿ ಬಹಳ ವಿಶೇಷವಾಗಿ ಇರಬೇಕು.
ಇದು ನನ್ನ ಕೊನೆಯ ಪ್ರಶ್ನೆ. ಈಗ ದೇವಸ್ಥಾನಕ್ಕೆ ನಾವೆಲ್ಲರೂ ಕಾಮನ್ ಮೆಂಬರ್ಸ್, ನಾವೆಲ್ಲ ಮನುಷ್ಯರು ದೇವ್ರನ್ನ ಕಾಮನ್ ಆಗೇ ಹೋಗಿ ನೋಡಬೇಕು. ಆದರೆ ಕೆಲವರು VIP ಗಳು, ನಾನು ಮಂತ್ರಿ ಕಡೆ MP ಕಡೆ ಅಂತೆಲ್ಲ ಬಂದು ಹೋಗ್ತಾರಲ್ಲ, ಯಾಕೆ ದೇವ್ರನ್ನ ಆ ಥರ ನೋಡಿದ್ರೇ ದೇವರು ವರ ಕೊಡೋದಾ, ಅಥವಾ ನಮ್ಮ ಥರ ಸಾಮಾನ್ಯವಾಗಿ ಹೋದರೆ ದೇವರು ವರ ಕೊಡಲ್ವಾ? ಅಲ್ಲ, ಈ ಇಷ್ಟು ದೊಡ್ಡ ಪ್ರಶ್ನೆಗೆ ಸಣ್ಣ ಉತ್ತರ, ಶ್ರಮೆ ಇತಿ ಆಶ್ರಮ. ಯಾವಾಗ ಮನುಷ್ಯ ಶ್ರಮ ಬೀಳ್ತಾನೆ ಖಂಡಿತವಾಗ್ಲೂ ಆಶ್ರಮ ಸಿಗುತ್ತೆ. ಇವತ್ತು ನಾವು ಇಂದಿನ ಕಾಲದಲ್ಲಿ ವಿಶ್ವಾಮಿತ್ರ, ಭಾರದ್ವಾಜ, ಗೌತಮ ಅತ್ಯಂತ ದೊಡ್ಡ ದೊಡ್ಡ ಋಷಿಗಳನ್ನು ನಾವು ಕಂಡಿದ್ದೀವಿ. ಆ ಋಷಿಗಳೆಲ್ಲ ಎಷ್ಟು ಸಹಸ್ರ ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ. ಈಗ ಸಾಮಾನ್ಯವಾಗಿ ವಶಿಷ್ಠ ಮಹರ್ಷಿಗಳು 60,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ಅಂತ ಹೇಳ್ತಾರೆ. 60,000 ವರ್ಷಗಳ ಕಾಲ ತಪಸ್ಸು ಯಾವಾಗಪ್ಪ ಅಂದರೆ ಶ್ವಾಸ ನಿಶ್ವಾಸ, ನಾವು ಎದ್ದು ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡಿಕೊಂಡು ಬೆಳಗ್ಗೆ ಎದ್ದು ಸ್ನಾನ, ಸಂಧ್ಯಾ ವಂದನೆ, ಮಲವಿಸರ್ಜನೆ ಇಂಥ ಕಾರ್ಯಕ್ರಮಗಳನ್ನೆಲ್ಲ ಒಂದು 10 ನಿಮಿಷಗಳ ಕಾಲ ಮಾಡಿದಾಗ 10 ನಿಮಿಷಗಳು ಮಾತ್ರ 60,000 ವರ್ಷಗಳಲ್ಲಿ ಕೌಂಟ್ ಬರುತ್ತೆ. ಆ 10 ನಿಮಿಷ ಬಿಟ್ಟು 40,000 ವರ್ಷ ಅಂದರೆ 60,000 ಕೋಟಿ ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ. ಅಂದರೆ ಅವರಿಗೆ ಒಂದು ನಿಯಮದ ನಿರ್ಣಯವಿಲ್ಲ, ಕಾಲ ನಿರ್ಣಯವಿಲ್ಲ ಅವರಿಗೆ. ಆ ರೀತಿಯಾಗಿ ತಪಸ್ಸು ಮಾಡಿದಂಥ ಮಹಾ ಮುನಿಗಳು ಇದ್ದಂತಹ ಈ ಭರತ ಭೂಮಿ ಪುಣ್ಯಭೂಮಿ. ಇಂಥ ಪುಣ್ಯಭೂಮಿಯಲ್ಲಿ ನಾವು ಪರಮಾತ್ಮನನ್ನು ದರ್ಶನ ಮಾಡುವಾಗ ಏಕಾಗ್ರತೆ. ಉದಾಹರಣೆಯಾಗಿ ಗುರುಗಳು ಎಲ್ಲರನ್ನೂ ಲೈನಾಗಿ ನಿಲ್ಲಿಸ್ಕೊಂಡಪ್ಪ, ಮರದಲ್ಲಿ ಒಂದು ಪಕ್ಷಿ ಕೂತಿದೆ, ಆ ಪಕ್ಷಿಗೆ ಒಂದು ಕಣ್ಣಿದೆ, ಕಣ್ಣಿಗೆ ಬಾಣ ಬಿಡಿ ಅಂತ ಕೇಳ್ತಾರೆ. ಬರ್ತಾನೆ ಒಬ್ಬ ಬಾಣ ಇಟ್ಕೊಳ್ತಾನೆ, ಏನಪ್ಪ ಏನು ಕಾಣಿಸ್ತಿದೆ? ಪಕ್ಷಿ ಕಾಣಿಸ್ತಿದೆ. ಪಕ್ಕದಲ್ಲಿ ಏನು ಕಾಣಿಸ್ತಿದೆ? ಆ ಕಡೆ ಕೊಂಬೆ ಅಲ್ಲಾಡ್ತಾ ಇದೆ, ಈ ಕಡೆ ಎಲೆ ಅಲ್ಲಾಡ್ತಾ ಇದೆ, ಈ ಕಡೆ ಗಾಳಿ ಬೀಸ್ತಾ ಇದೆ, ಆ ಪಕ್ಕಕ್ಕೆ ಹೋಗು. ಹೀಗೆ ಎಲ್ಲರ ಪ್ರಶ್ನೆಯನ್ನು ಎಲೆ, ಕೊಂಬೆ, ಬಳ್ಳಿ ಇದ್ರ ಮೇಲೆ ಹೋಯ್ತೇ ಹೊರ್ತು ಆ ಪಕ್ಷಿಯ ಕಣ್ಣಿನ ಮೇಲೆ ಯಾರಿಗೂ ಇಲ್ಲ. ಅರ್ಜುನ ಬರ್ತಾನೆ, ಅಪ್ಪ ಏನು ಕಾಣಿಸ್ತಿದೆ? ಸ್ವಾಮಿ ಕಣ್ಣು ಕಾಣಿಸ್ತಿದೆ. ಕಣ್ಣು ಎಲ್ಲಿದೆ ಗೊತ್ತಿಲ್ಲ, ಕಣ್ಣು ಯಾವ ಜಾಗದಲ್ಲಿದೆ ಗೊತ್ತಿಲ್ಲ, ಆ ಪಕ್ಷಿ ಎಲ್ಲಿ ಕೂತಿದೆ ಗೊತ್ತಿಲ್ಲ. ನಿನ್ನ ಧ್ಯೇಯ ಏನು? ನನ್ನ ಧ್ಯೇಯ ಆ ಕಣ್ಣಿಗೆ ಬಾಣವನ್ನು ಹೊಡೆಯೋದು. ಅದು ಏಕಾಗ್ರತೆ. ಆ ಏಕಾಗ್ರತೆಯನ್ನು ಯಾರು ಸ್ವಾಮಿಯ ಸನ್ನಿಧಾನದಲ್ಲಿ ಆ ದೇವರನ್ನೇ ದೃಷ್ಟಿಸಿ ನೋಡಿ ತಮ್ಮಲ್ಲಿ ನಮಃಶಿವಾಯ ಅನ್ನೋ ಮಂತ್ರಾಕ್ಷರವನ್ನು ಏನು ನಾವು ಪಠನೆ ಮಾಡ್ತೀವಿ, ಆಗ ಸ್ವಾಮಿ ಯೋಚನೆ ಮಾಡ್ತಾನೆ, ಇವನಿಗೇನು ವರ ಕೊಡಬೇಕು. ಸ್ವಾಮಿ ನಂಗೆ ಮದುವೆ ಆಗಲಿ ಬೇಗ, ತಥಾಸ್ತು. ಕುಡಿತೀರಾ ಗಂಡ ಸಿಕ್ತಾ ನೀವು ಕೇಳಲಿಲ್ಲ, ಮನೆ ಬಡತನದ ಮನೆಯ ನೀವು ಕೇಳಲಿಲ್ಲ, ಸಾಹುಕಾರದ ಮನೇನ ಅದನ್ನು ಕೇಳಲಿಲ್ಲ, ನೀವು ಕೇಳಿದ ಮದುವೆ, ಕತ್ತಿಗೆ ಗಂಟು ಬಿತ್ತು, ಮದುವೆ ಆಗೋಯ್ತು. ಸ್ವಾಮಿ ತಪ್ಪಲ್ಲ, ಅದು ನಮ್ಮ ತಪ್ಪು. ಆದ್ದರಿಂದ ಸ್ವಾಮಿ ನನ್ನನ್ನು ಚೆನ್ನಾಗಿಡಪ್ಪ ಒಂದೇ ಪ್ರಶ್ನೆ ಕೇಳಿದ್ರೆ ಸ್ವಾಮಿ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ಇವ್ರು ಚೆನ್ನಾಗಿರಬೇಕಾದ್ರೆ ಏನೇನು ಪ್ರಸಾದ ಕೊಡಬೇಕು, ಏನೇನು ವರ ಕೊಡಬೇಕು. ಆ ರೀತಿಯಾಗಿ ತಾವು ದೇವಸ್ಥಾನಕ್ಕೆ ಬಂದಾಗ ನಮ್ಮ ಎಲ್ಲ ಪರಿಸರಗಳನ್ನು ಮರೆತು ಆ ಪರಮಾತ್ಮನ ಧ್ಯಾನವನ್ನು ಮಾಡಿ ಆ ಪರಮಾತ್ಮನ ದರ್ಶನವಾಗಿದ್ದರಿಂದ ಎಲ್ಲ ಅನುಕೂಲಗಳು ಸಿಗುತ್ತೆ. ಅಂಥ ಭಾಗ್ಯದ ಸುದಿನವೇ ಶಿವರಾತ್ರಿ. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆಗೆ.